ಈಗ ನೋಡಿ ರೋಮಿಂದ ಗುಣಕ್ಕೆ ಹೋಗ್ತಾ ಇದ್ದೀವಿ. ಎಡೀರಿ, ಮ್ಯಾಪ್ ಹಾಕಿರೋ ಯಾರು? ಮತ್ತೆ ಎಡೀರಿ ಮುಂದೆ ಎಡೀರಿ ನೀವು. ಶೆಟ್ಟಿ ಹತ್ತಿಸ್ಬೇಕು ಈ ಬೆಟ್ಟನ. ನೋಡಿ 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 ನಮ್ಮ ಶೆಟ್ಟಿ ಅವ್ರದ್ದು ಹೆಂಗ್ ಹತ್ತೈತೆ ಹಿಮಾಲಯ ಅನ್ನೋ ನಮ್ಮ ಎಕ್ಸ್ಪಲ್ಸ್. ಓ ರಾತ್ರಿ 3 ಜನ ಹೊಡೆದಿತ್ತು ಗಾಡಿ, ಹತ್ತಿತ್ತು ಗಾಡಿ ಎಕ್ಸ್ಪಲ್ಸು. ಮಾತ್ರ ಸೂಪರಾಗಿತ್ತು. ನಮ್ಮ 3 ಜನ ಹೆಂಗ್ ಹತ್ತಿರ್ಬೇಕು ರಾತ್ರಿ. ಇದು ಬೆಟ್ಟ ಗುಡ್ಡ ಎಲ್ಲ ತೋರಿಸ್ಕೊಂಬಂದಿನಣ್ಣ. ಎಡೀರಿ ಹತ್ಬೇಕು. ನಮ್ಮ ಶೆಟ್ಟಿ ಅವ್ರದಲ್ರಿ ಬತ್ತೈತೆ ಘಟ್ಟ. ರಾತ್ರಿ ಇಲ್ಲಿ ಬೀಜ ಬಾಯಿ ಬಂದಿತ್ತು ಕಾಣ. ಇಲ್ಲಿ ಹೊಡಿಬೇಕಾರೆ 3 ಜನ ಅವ್ನು ತುದಿ ಕೂತವ್ನು ಜಾರ್ತವ್ನು ಹಿಂದಕ್ಕೆ. ಇದೆ ಅಣ್ಣ, ಈ ಹೋಟ್ಲಿಗೆ ಹೋಗೋಣ ಬನ್ನಿ. ಪ್ಯೂರ್ ವೆಜ್ ಇದು ಹೋಟ್ಲು, ಆದರೆ ಪಾರ್ಕಿಂಗ್ ಇಲ್ಲದಿದ್ದು ಹೋಟ್ಲು. ಎಂತ ಮಾಡಲಿ? ಅಣ್ಣ ಮುಂದೆ ಇದೆಯಲ್ಲಣ್ಣ, ಏಕ ಹಾಕ್ಬೋದಲ್ಲ ಅಲ್ಲಿ ಮೇಕೆ ಪಾರ್ಕಿಂಗಲ್ಲಿ. ಹಾಕ್ಬೋದ? ನೋ ಪಾರ್ಕಿಂಗ್ ಬೋರ್ಡ್ ಪರವಾಗಿಲ್ಲ. ಹಾಕ್ಬೋದಂತ ಹಾಕಿ. ಇಲ್ಲ ನೀ ಜಾಗ ಸಿಗಲ್ಲ. ಪಾರ್ಕಿಂಗ್ ಹೆವಿ ಸಮಸ್ಯೆ. ಲೆಟ್ಸ್ ಮೂವ್ ಗುಣಕೇವು. ಓ ನೆಕ್ಸ್ಟ್ ಲೆವೆಲ್ಲು. ಓ ಬೋಟಿಂಗ್ ನೋಡ್ತಾ ಇದ್ದೀರಾ? ಎಡೀರಿ ನೋಡ್ತಾ ಇರ್ಬೋದು. ಬೋಟಿಂಗ್ ಎಲ್ಲ ಇದೆ ಕೊಡೈಕೆನಾಲಲ್ಲಿ. ಸೂಪರ್ ಆಗಿದೆ. ವಾ ಸೂಪರ್ ಬ್ರೋ, ಕೊಡೈಕೆನಾಲು ನೆಕ್ಸ್ಟ್ ಲೆವೆಲ್ಲು. ಇದನ್ನು ಕೂಡ ಒಳ್ಳೊಳ್ಳೆ ಪ್ಲೇಸೇ ಹಾಕ್ಕೊಂಡಿದ್ದೀವಿ ಬ್ರೋ ನಾವು ಮಾನ್ಸೂನ್ ರೆಡಿಗೆ. ಗುಣಕೇವು ಮುಂಜಮಿಲ್ ಬಾಯ್ಸ್ ಏನು ನೋಡಿದ್ದೀರಾ ಮೂವಿ? ಕೇರಳದ್ದು ಸ್ಟೋರಿ, ಕೇರಳ ಇಂಡಸ್ಟ್ರಿಯ ಮೂವಿ ಮುಂಜಮಿಲ್ ಬಾಯ್ಸು. ಅದೇ ಗುಣಕೇವಿಗೆ ನಾವು ಹೋಗ್ತಿರೋದು, ಅದೇ ಪ್ಲೇಸಿಗೆ ನಾವು ಹೋಗ್ತಿರೋದು. ವೆದರ್ ಮಾತ್ರ ಸಖತ್ತಾಗಿತ್ತೆ. ಯಾಕಂದರೆ ಕೋಲ್ಡ್ ವೆದರು, ಒಂಥರ ಫುಲ್ಲು ಶೀತ. ಅಲ್ಲಿ ಅಷ್ಟು ಮಳೆ ಹೊಡಿತಿದ್ರು, ಇಷ್ಟು ಶೀತ ಇರಲಿಲ್ಲ ಬ್ರೋ. ಅದು ಸೀರಿಯಸ್ ಆಗಿ ಹೇಳ್ತೀನಿ. ಇಲ್ಲಿ ಕೋಲ್ಡು, ಕೈಯೆಲ್ಲ ತಣ್ಣು ಕೊರಿತೈತೆ, ಸಖತ್ ತಣ್ಣು ಕೊರಿತೈತೆ ಮಾತ್ರ. ಯಪ್ಪ ಅಂತ. ಇದು ಆಮೇಲೆ ಊಟಿ ಸಖತ್ತು ಕೋಲ್ಡು. ವೆದರು ಹಂಗೆ ಇದೆ ಮಾತ್ರ, ಸೂಪರಾಗಿದೆ. ನೀವು ಮುನ್ನಾರಿಗೆ ಕೊಡೈಕೆನಾಲಿಗೆ ಬರ್ತೀರಿ ಅಂದರೆ 1 ದಿವಸಕ್ಕೆ 2 ದಿವಸಕ್ಕೆಲ್ಲ ಬರೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಏನಿಲ್ಲ ಅಂದರೂ ಒಂದು 2 ದಿವಸ 3 ದಿವಸ ಟ್ರಿಪ್ ಹಾಕ್ಕೊಳ್ಳಿ ಒಂದೊಂದು ಪ್ಲೇಸಿಗೆ. ಮುನ್ನಾರು ಮತ್ತು ಕೊಡೈಕೆನಾಲು, ಯಾಕಂದರೆ ಅಷ್ಟು ಪ್ಲೇಸಸ್ ಇದೆ. ಈ ವೆದರಲ್ಲಂತೂ ಮಾನ್ಸೂನಲ್ಲಂತೂ ಬಂದುಬಿಟ್ರೆ ಸೂಪರ್. ಇನ್ನು ಚಳಿಗಾಲದಾಗ ಬಂದರೂ ಅಂತೂ ಈ ನವಂಬರ್ ಡಿಸೆಂಬರ್ ಟೈಮಲ್ಲಿ ಬಂದುಬಿಟ್ರಂತೂ ಎಕ್ಸ್ಟ್ರಾಡಿನರಿ. ಯಾಕಂದರೆ ಆವಾಗ ಚಳಿಗಾಲ ನೋಡಿ ನೀವು ಬನ್ನಿ ಹೆಂಗಿರುತ್ತೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಅದೆಲ್ಲ. ಹಾಗಾಗಿ ಅದರಲ್ಲೇ
ಈ ವೆದರ್ ಈ ಪ್ಲೇಸಲ್ಲಿ ಕನ್ನಡ ಸಾಂಗ್ ಹಾಕ್ಕೊಂಡು ಒಳ್ಳೆ ಮೆಲೋಡಿ ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಬೇರೆ ಲೆವೆಲ್ಲು. ಅದೆಲ್ಲೋ ಬೇರೆ ಲೋಕದಲ್ಲೇ ಇದೀನಿ ಅನ್ನೋ ಫೀಲ್ ಕೊಡುತ್ತೆ ಮಾತ್ರ. ಹಂಗೆ ಈಗ ಇನ್ನೂ 6 ಕಿಲೋಮೀಟ್ರ್ ಇದೆ ಸದ್ಯಕ್ಕೆ ಗುಣಕೇವು. ಟಿಕೆಟ್ ಅನ್ಬೇಕ ಇದೆ ಗುಣಕೇವು. ಫೋನ್ ಪೇ ಇರ್ಕಾ ಇದು ಕಾರ್ಡ್ ಅಣ್ಣ ಕಾರ್ಡ್ ಕ್ಯಾಶು ಎಷ್ಟು ಒಂದು ಬೈಕು ಹೊರ ಬೈಕ್ 20 ರೂಪೀಸಾ? ನೋಡಿ ಗುಣಕೇವಿಗೆ ಹೋಗ್ಬೇಕು ಅಂದರೆ 20 ರೂಪಾಯಿ ಒಂದು ಬೈಕಿಗೆ ಅಂತೆ. ಇಲ್ಲಿಂದ ಗುಣಕೇವು ಇನ್ನೂ 2 ಕಿಲೋಮೀಟ್ರ್ ಆಗುತ್ತೆ. ಓಕೆನಾ? ಇದು ಮೇನ್ ಚೆಕ್ ಪೋಸ್ಟು. ಇನ್ನು ಇದು ಬೈಕಿಗೆ 20 ರೂಪಾಯಿ ಅಂದಿದ್ದಾರೆ. ಕಾರಿಗೆ ಎಷ್ಟು ಅಂತ ಗೊತ್ತಿಲ್ಲ, ಕಾರಿಗೆ ಕೇಳ್ತೀನಿ. 1 ಸೆಕೆಂಡು. ಸರ್ ಕಾರಿಗೆ ಎಷ್ಟು ಫೀಸು? ಕಾರ್ 50 ರೂಪೀಸ್ ಅಂತೆ ಕಾರಿಗೆ. ದೊಡ್ಡ ಗಾಡಿಗಳಿಗೆಲ್ಲ 50 ರೂಪಾಯಿ, ಬೈಕಿಗೆ 20 ರೂಪಾಯಿ ಅಂತೆ. ಇಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಗುಣಕೇವು. ನೀವೇನು ಮಂಜುಮಲ್ ಬಾಯ್ಸ್ ಮೂವಿ ನೋಡಿದ್ರ ಅದೇ ಗುಣಕೇವಿಗೆ ನಾವು ಹೋಗ್ತಾ ಇರೋದು. ಅದನ್ನ ಬ್ರಿಟಿಷರು ಡೆವಿಲ್ಸ್ ಕಿಚನ್ ಅಂತಲೇ ಕರೀತಾರೆ ಅದನ್ನ. ಬನ್ನಿ ನಾವು ಹೋಗೋಣ. ಅಣ್ಣ ಕ್ಯಾಶ್ ಓನ್ಲಿ, ಕಾರ್ಡ್ ನಹಿ, ಫೋನ್ ಪೇ ನಹಿ, ನೆಟ್ವರ್ಕ್ ಸೋ ಬಂದ್ ಹೇ. 20 ರೂಪೀಸ್ 3 ಬೈಕ್ಸ್ 60 ರೂಪೀಸು. 60 ರೂಪಾಯಿ ಕೊಡ್ಬೇಕಂತ ಒಂದು ಗಾಡಿ 20 ರೂಪಾಯಿ ಅಂತೆ, ಕಾರಿಗೆ 50 ರೂಪಾಯಿ ಅಂತ ಒಂದು ಗಾಡಿಗೆ. ಹಂಗೆಲ್ಲ ಇಲ್ಲ ಇಲ್ಲ ನನ್ನ ತಕ್ಕ 10 ರೂಪಾಯಿ ಇದೆ. ಕೊಡ್ಡು 60 ಬಿಡು, 60 ಕೊಡು ಮಗನೇ. 60 ಕೊಡು. ಲೋ ನಿನ್ನ ಬೈಕ್ ಇಲ್ಲೇ ನಿಲ್ಸಿದ್ರೆ ಇನ್ನೂ 20 ರೂಪಾಯಿ ಉಳಿಯೋದಾ? 20 ರೂಪಾಯಿ ಒಂದು ಗಾಡಿ. 1 20 40 60 ಕೊಟ್ಟು ತೊಗೊಳೋಣ ಬನ್ನಿ. ಓಕೆ. ಓ ಇನ್ನೊಬ್ರು ಎಲ್ಲ ಹೋದ್ರು. 3 ಬೈಕು. ಗಾಡಿಗೆ ಎಷ್ಟು? ಹೌ ಮಚ್? 50 ರೂಪೀಸಾ ಎಲ್ಲ ಗಾಡಿಗೆ ನಾವು? ಓಕೆ. ಇಲ್ಲಿಂದ 2 ಕಿಲೋಮೀಟರ್ಸ್ ಗುಣಕೇವಲ್ಲ? ಓಕೆ. 60 ರೂಪಾಯಿ ನೋಡ್ತಿದ್ದೀರಲ್ಲ ಗುಣಕೇವಿಗೆ ಮೇನ್ ಎಂಟ್ರೆನ್ಸಲ್ಲಿ 60 ರೂಪಾಯಿ. ಈಗ ಕಾರು ಯಾವುದೇ ದೊಡ್ಡ ಗಾಡಿ ಇರಲಿ ಅದಕ್ಕೆ ಮಾತ್ರ ನಿಮಗೆ ಚಾರ್ಜು ನಿಮಗೆ ಎಷ್ಟು ಅಂದರೆ 50 ರೂಪಾಯಿ. ಓಕೆ. ಈ ನನ್ನ ಮಕ್ಕಳು ಹೋಗೋಣ ಅಂದರೆ ನೀವು ಒಳ್ಳೆ ಎಲ್ಲ ಕಡೆ ಕಾಲೆತ್ಕೊಂಡು ನಿಂತ್ಕೊತೀರಪ್ಪ. ಅಲ್ಲ ಈ ನಾಯಿಗಳು ಬಂಡೆ ಕಂಡದಂಗೆ ಕಾಲೆತ್ತೋದು, ನೀವು ನಿಲ್ಸಿದ್ದಾಗೆಲ್ಲ ಫೋಟೋ ಎತ್ತೋದು. ಓ ಲಯನಾ? ಏನಣ್ಣ ಇದು ಸರ್ಗ ಬೇಡ. ವಾ ಸೂಪರ್ ಆಗಿರಿಕೆ ಗುಣಕೇವು. ಮುಂಚೆ ಮೇಲೆ ಬಾಯ್ಸಲ್ಲ ಅವರು ಜೋಶಾಗಿ ಹೇಳ್ತಾರೆ ಗೊತ್ತಾ? ಮಸ್ತು ಅಬ್ಬಾ ನೆಕ್ಸ್ಟ್ ಲೆವೆಲ್ ಇರಿಕಿರಾ. ನೆಕ್ಸ್ಟ್ ಲೆವೆಲ್. ಕುದುರೆ ಆಡ್ತೈತೆ ಕುದುರೆ. ಪಿನ್ನು. ಓಹೋ ಜಾಕಿಗಳು ಅಡ್ಡನೇ ಇದೆ ಬನ್ನಿ. ದಿಸ್ ಇಸ್ ಗೊತ್ತಿಲ್ಲ. ವೈಭವ್ 2. ದಿಸ್ ಇಸ್ ಲೋಫರ್. ದಿಸ್ ಇಸ್ ಇಡಿಯಟ್. ದಿಸ್ ಇಸ್ ಚೂಲ್. ಸ್ನೇಹಿತರೆ ಕೊನೆಗೂ ನಾವು ಬಂದಿದ್ದು ಗುಣಕೇವಿಗೆ.